ಮೂವಿ ಫ್ಯಾನ್ಸ್, ವುಮೆನ್ ಎಂಪವರ್ಮೆಂಟ್ ಮೇಲೆ ಹಲವಾರು ಮೂವೀಸ್ಗಳು ಬಂದಿದೆ. ಆದರೆ ಈ ಮೂವಿ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು ಅಂತ ಅನ್ಬೋದು. ಇಲ್ಲಿ ವುಮನ್ ಎಂಪವರ್ಮೆಂಟ್ ಬಗ್ಗೆನೂ ಮಾತಾಡುತ್ತೆ, ವುಮೆನ್ನಿಗೆ ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋ ವಿಚಾರನೂ ಮಾತಾಡುತ್ತೆ. ಅದೇ ರೀತಿ ಒಂದು ಡೊಮೆಸ್ಟಿಕ್ ವೈಲೆನ್ಸಿಗೆ ಗುರಿಯಾಗಿರೋ ಹುಡುಗಿ ಹೇಗೆ ಅವರ ಜೀವನನ ಮತ್ತೆ ಕಟ್ಕೊಬೋದು ಅನ್ನೋ ವಿಚಾರನೂ ಮಾತಾಡುತ್ತೆ. ಹಲವಾರು ಆಸ್ಪೆಕ್ಟನ್ನ ಈ ಮೂವಿ ಕವರ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ತಾಯಿ ಕಲವಿ ಮೂವಿಯ ಕಥೆ ವಿಚಾರಕ್ಕೆ ಬಂದರೆ, ಅಲ್ಲಿ ತಾಯಿ ಕಲವಿ ಅನ್ನೋ ಅಜ್ಜಿ ಆ ಊರಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ. ಆದರೆ ಆ ಊರಲ್ಲಿರೋರೆಲ್ಲ ಈ ತಾಯಿ ಕಲವಿ ಹೆಂಗಾರ ಸತ್ತೋಗ್ಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿರ್ತಾರೆ. ಅದನ್ನಕ್ಕಾಗಿ ಆ ತಾಯಿ ಕಲವಿಗೆ ಹುಷಾರಿಲ್ಲ ಸಿಚುವೇಶನ್ ಬರುತ್ತೆ. ಅವರಿಗೊಂದು 3 ಜನ ಮಕ್ಕಳಿರ್ತಾರೆ. ಆ 3 ಜನ ಆಸ್ತಿಗೋಸ್ಕರ ಬರ್ತಾರೆ. ಅಲ್ಲಿ ಬಂದಾದ್ಮೇಲೆ ಆಸ್ತಿ ಸಿಗತ್ತಾ, ತಾಯಿ ಕಲವಿ ಮತ್ತೆ ಬರ್ತಾರ, ಊರಿನ ಜನಗಳ ಆಸೆ ನಿರಾಸೆ ಆಗತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಅಲ್ಲಿ ನನಗೆ ಇಷ್ಟ ಆಗಿದ್ದ ಪಾಯಿಂಟು, ಇಲ್ಲಿ ಏನು ಕತೆ ಏನು ಹೊಸದೇನಿಲ್ಲ, ಆದರೆ ಆ ಪ್ರೆಸೆಂಟೇಷನ್ನು ಹೊಸತನವಾಗಿತ್ತು ಅಂತ ಅನ್ಬೋದು. ಇಲ್ಲಿ ಒಂದೇ ಕ್ಯಾರೆಕ್ಟರ್ ಮೇಲೆ ಬೇಸ್ ಮಾಡಿ ಯಾವುದು ಕತೆ ಹೋಗಲ್ಲ. ಇಲ್ಲಿ ಹಲವಾರು ಕ್ಯಾರೆಕ್ಟರ್ಸ್ಗಳಿದೆ, ಆ ಕ್ಯಾರೆಕ್ಟರ್ಸ್ಗಳಿಗೆ ಒಂದು ಎಮೋಷನ್ಸ್ಗಳಿದೆ, ಅದನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ನಮಗೆ ಕನೆಕ್ಟ್ ಆಗೋ ರೀತಿ ಅನಿಸುತ್ತೆ ಅನ್ಬೋದು. ಎಸ್ಪೆಷಲಿ ಆ ತಾಯಿ ಕಲೆಯವರ ಮಗಳ ಕ್ಯಾರೆಕ್ಟ್ರು ಸಖತ್ ಎಮೋಷ್ನಲ್ ಆಗಿತ್ತು ಅಂತ ಅನ್ಬೋದು, ಆ ಕ್ಲೈಮ್ಯಾಕ್ಸ್ ಅಂಥದ್ರಲ್ಲೆಲ್ಲ. ಹಾಗೆ ಅದೇ ರೀತಿ ಅವರ ಮಕ್ಕಳ ಕ್ಯಾರೆಕ್ಟ್ರೂ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮೂವಿಯಲ್ಲಿದೆ. ಅದೊಂದು ವ್ಯಕ್ತಿ ಮದುವೆ ಆಗದೆ 40 ವಯಸ್ಸಾದ್ರೂ ಹುಡುಗಿಗೋಸ್ಕರ ಹುಡ್ಕಾಡ್ತಾ ಇರೋ ವ್ಯಕ್ತಿ. ಆ ವ್ಯಕ್ತಿ ಕ್ಯಾರೆಕ್ಟ್ರು ಮಾತ್ರ ಅಮೇಝಿಂಗಾಗಿ ಬರ್ಕೊಂಡಿದ್ದಾರೆ. ಅದ್ರ ಜೊತೆ ಆ ಡೈಲಾಗ್ಸ್ ರೈಟಿಂಗು, ಆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ವಿಧಾನ, ಮೂವಿಯ ಕ್ಯೂರಿಯಾಸಿಟಿ ಹಾಗೆ ಎಂಟರ್ಟೈನ್ಮೆಂಟ ಕೊನೆ ತನಕ ಕಾಪಾಡ್ತು ಅಂತ ಅನ್ಬೋದು. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಅಲ್ಲಿ ಬ್ಯಾಕ್ಗ್ರೌಂಡ್ ವಿಜುವಲೈಸೇಷನ್ನು ಸಖತ್ ಆಸಮಾಗಿ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಬರೀತಾ ಡೈಲಾಗ್ಸ್ ರೈಟಿಂಗು ಸಖತ್ ಆಸಮಾಗಿತ್ತು ಅಂತ ಅನ್ಬೋದು. ಕೊನೆ ತನಕ ಆ ಮೂವಿನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ತೊಗೊಂಡೋಯ್ತು. ಆದರೆ ಮೂವಿಯಲ್ಲಿ ಖಂಡಿತ ಮೈನಸ್ಗಳು ಇದೆ ಅಂತ ಅನ್ಬೋದು. ಕ್ಲೈಮ್ಯಾಕ್ಸ್ ಅಂತ ಎಲ್ಲ ಈಸಿಯಾಗಿ ಪ್ರಿಡಿಕ್ಟ್ ಮಾಡೋ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಸೆಕೆಂಡ್ ಹಾಫಲ್ಲಿ ಮೂವಿ ಹಳೆ ತಪ್ಪುತ್ತೆ ಕತೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಹಾಗೆ ಆ ಮೂವಿಯಲ್ಲೂ ಇದೆ ಅಂತ ಅನ್ಬೋದು. ಅಷ್ಟ್ಬಿಟ್ರೆ ಖಂಡಿತ ಒಂದು ಕ್ಲೈಮ್ಯಾಕ್ಸ್ ಅಂಥದ್ದಲ್ಲೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ವಿಧಾನ, ಆ ಕ್ಲೈಮ್ಯಾಕ್ಸ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು. ಖಂಡಿತ ಇದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ, ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಎಲ್ಲರೂ ಹೋಗಿ ನೋಡಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೆ ಈ ಮೂವಿ ನೋಡಾದ್ಮೇಲೆ ಏನು ಅನಿಸ್ತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿ.